Hi everyone, welcome to our next vlog. ಇವತ್ತು ಅಪ್ಪಾಜಿ ನೋಡ್ತಾ ಇದ್ದೀರಾ? ಅಪ್ಪಾಜಿ ಅಪ್ಪಾಜಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ನೋಡ್ತೀನಿ ಮಧ್ಯ ವ್ಲಾಗ್ ಅಲ್ಲಿ ಮಾತಾಡ್ತಾರಂತ ನೋಡೋಣ. ಸೊ ಇವತ್ತು ಇನ್ನೊಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ರಜಾ ಇತ್ತು ಆಫೀಸಿಗೆ, ಹಂಗಾಗಿ ಇನ್ನೊಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಕಡೆ ನಾವು ತಾಳಿಪಟ್ಟು ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಈ ಕಡೆ ಮಸಾಲಾ ರೊಟ್ಟಿ ಅಂತ ಕರೀತಾರೆ, ಬಟ್ ನಮ್ ಕಡೆ ನಾವ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ತಾಳಿಪಟ್ಟು ಅಂತಾನೆ ಕರಿತೀವಿ. ಆ ಒಂದು ರೆಸಿಪೀಸ್ ನ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಕೇಳ್ಬೋದು, ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಿತ್ತು, ಇಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನೊಂದು ಚಿಕನ್ ಮೋಮೋಸ್ ವ್ಲಾಗ್ ಮಾಡಿದ್ದೆ. ಅವಾಗ ಅಪ್ಪಾಜಿ ಕೂರಿಸ್ಕೊಂಡಿದ್ದೆ. ನನ್ ಕಸಿನ್ ನೆನ್ನೆ ಮನೆಗೆ ಹೋಗಿದ್ವಿ, ಅವ್ರ ಮನೆಗೆ ಸಿಂಧಘಟ್ಟದಲ್ಲಿ. ಅವ್ರು ಹೇಳ್ತಿದ್ರು, ಮಂಜಣ್ಣನ್ ನೋಡ್ತೀವಿ, ನಿಮ್ ಮಂಜಣ್ಣನ್ ಕೂರಿಸ್ಕೊಂಡಿದ್ ನೋಡ್ತೀವಿ, ಮತ್ತೆ ವಾಪಸ್ ಕೂರ್ಸಿದ್ ನೋಡ್ತೀವಿ, ಎಲ್ಲಾನು ನೋಡ್ತೀವಿ ಅಂದ್ರೆ. ಯಾಕಂದ್ರೆ ನಮ್ಮ ಅಪ್ಪನ್ ಫ್ಯಾನ್ಸ್ ಜಾಸ್ತಿ. ಅದಕ್ಕೇನೆ ನಾನೇನ್ ಮಾಡ್ದೆ ಅಂತ ಹೇಳಿದ್ರೆ, ಇದು ನಮ್ಮ ಮಂಜಪ್ಪ ಚಾನೆಲ್ ಆಗಿರೋದ್ರಿಂದ ಅಪ್ಪ ಇದ್ರೇನೆ ನಮ್ ರಿಲೇಟಿವ್ಸ್ಗೆಲ್ಲ ಖುಷಿ, ಮಂಜಣ್ಣ 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 ಅಂತ. ಅದಕ್ಕೆ ಅಪ್ಪನ ಜೊತೆನೆ ಮಾಡೋಣ ಅಂತ ಅನ್ಕೊಂಡ್ ಸ್ಟಾರ್ಟ್ ಮಾಡಿದೆ. ಅಪ್ಪನ್ ಕೇಳ್ದೆ, ಅಡ್ಗೆ ಮನೇಲಿ ಕುತ್ಕೋತೀರಾ ಅಂತ. ಅಪ್ಪ ಯಾಕೋ ಕಂಫರ್ಟಬಲ್ ಇಲ್ಲ ಅಲ್ಲಿ, ಅವ್ರಿಗೆ ಅಂದ್ರೆ ಅಲ್ಲಿ ಅಭ್ಯಾಸ ಇಲ್ಲ ಅವ್ರಿಗೆ ಅಲ್ಲಿ ಕುತ್ಕೊಂಡು. ಇಲ್ಲಿ ಆಚೆ ಕೂರಿಸ್ತೀವಿ, ಒಳಗಡೆ ಹಾಲಲ್ಲೆಲ್ಲ ಮಲಗಿಸ್ತೀವಿ, ಬಟ್ ಅಡ್ಗೆ ಮನೆಯವ್ರಿಗೆ ಕಂಫರ್ಟಬಲ್ ಇಲ್ವಾ, ತುಂಬಾ ಒಂಥರ ಫೀಲ್ ಮಾಡ್ತಾರೆ. ಅದಕ್ಕೆ ಬೇಡ, ಅಪ್ಪನ ಜೊತೆ ಇಲ್ಲೇ ಮಾಡೋಣ, ಹಾಲಲ್ಲೇ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ತಾಳಿಪಟ್ಟು ವಿದ್ ಮಂಜಪ್ಪ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ತಾಳಿಪಟ್ಟು ಪ್ರಾಸೆಸ್ ಬಿಗಿನ್ ಮಾಡೋಣ. ಎಲ್ಲಾನು ಇಲ್ಲೇ ತಂದು ಇಟ್ಕೊಂಡೆ, ಅಪ್ಪನ ಜೊತೆ ಕಲ್ಸೋಣ ಅಂತ. ಅಪ್ಪ ತಾಳಿಪಟ್ಟು ತಿಂತೀರಾ? ಅಪ್ಪ ಅಪ್ಪ ನಮ್ಮ ಅಪ್ಪ ಹೆಂಗ್ ಗೊತ್ತಾ, ಈಗಷ್ಟೇ ಊಟ ಮಾಡ್ಸಿರಿ, ಎಲ್ಲ ಒಂಚೂರು ತಲೆ ಕೊಡ್ತೀನಿ. ಅವರಿಗೆ ತಲೆ ಬ್ಯಾಲೆನ್ಸ್ ಇಲ್ಲ, ಫುಲ್ಲು ಹಿಂದೆ 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 ಹೋಗ್ಬಿಡುತ್ತೆ. ಏನೋ ಅವರಿಗೆ ಸಿಗ್ಲಿಲ್ಲ ಸ್ಟಾಪ್ ಅಂತ ಅಂದ್ರೆ. ನಮ್ಮ ಅಪ್ಪಂಗೆ ಈಗಷ್ಟೇ ಊಟ ಮಾಡ್ಸಿರಿ, ಏನಾದ್ರೂ ತಗೋಬಾರೆ ಏನಾದ್ರೂ ತಗೋಬಾರೆ. ಹೊಟ್ಟೆ ಹಶು ಇರ್ಲಿ, ಅವ್ರಿಗೆ ಗೊತ್ತಾಗೋದಿಲ್ಲ ಹಶುತಾ ಇದೆಯಾ ತುಂಬಿದ್ಯಾ, ಅವ್ರಿಗೆ ಏನು ಗೊತ್ತಾಗಲ್ಲ. ನಾವೇನಾದ್ರೂ ಲೈಕ್ ನಾವು ಮೆಜರ್ಮೆಂಟ್ ಇಲ್ದೇನೆ ಜಾಸ್ತಿ ತಿನ್ಸ್ಬಿಟ್ರೆ ಅವರಿಗೆ ಲೂಸ್ ಮೋಷನ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಡೈಜೆಷನ್ ಆಗ್ಲಿಲ್ಲ ಅಂದ್ರೆ ವಾಮಿಟ್ ಆಗ್ಬಿಡುತ್ತೆ. ಆತರ ಅವ್ರಿಗೆ ಅಷ್ಟು ಅವರಿಗೆ ಸೆನ್ಸ್ ಇಲ್ಲ ಆದ್ರೂ. ಅದಕ್ಕೆ ಈಗಷ್ಟೇ ಊಟ ಮಾಡ್ತೀರಿ, ಏನಾದ್ರು ತಗೋಬಾರೆ ಮಗ, ಏನಾದ್ರು ತಗೋಬಾರೆ ಮಗ ಅಂತಾರೆ. ಹಶು ಇದ್ರಲ್ಲ ಏನಾದ್ರು ತಗೋಬಾರೆ ಅಂತಾರೆ, ಇಲ್ಲ ಅಂದ್ರೆ ಏನಾದ್ರು ತಗೋಬಾರೆ ಅಂತಾರೆ. ಅಲ್ವಪ್ಪ ಅಪ್ಪ? ಸರಿ, ಇದೇ ವ್ಲಾಗ್ ಅಲ್ಲಿ ಅಪ್ಪಂಗೆ ತಾಳಿಪಟ್ ಮಾಡಿ ತಿನ್ಸೋಣ. ಸೊ ಫಸ್ಟ್ ಇದು ತಗೊಂಡಿದೀನಿ ನಾರ್ಮಲ್. ಇದಕ್ಕೆ ನಾನು ಏನ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಿದೆ ನೋಡು, ನಮ್ಮ ಮನುಷ್ಯ ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ದಾಳೆ, ನನ್ ವ್ಲಾಗ್ ಮಾಡಕ್ ಹೆಲ್ಪ್ ಮಾಡ್ತಾ ಇದ್ದಾಳೆ. ಕ್ಯಾರೆಟ್, 3 ಕ್ಯಾರೆಟ್, 1 ಸೌತೆಕಾಯಿ ತುರ್ಕೊಂಡಿದೀನಿ. ಎರಡ್ರದ್ದು ಸಿಪ್ಪೆ ತೆಗೆದು ತುರ್ಕೊಂಡಿದೀನಿ. ಸಿಪ್ಪೆ ತೆಗೆದು ತುರ್ದಿರೋದು ಹಾಕೊಂಡಿದೀನಿ. ಅದ್ರ ಜೊತೆಗೆ 2 ನಾರ್ಮಲ್ ಸೈಜ್ ಈರುಳ್ಳಿ. ಇದು ಸಬಸ್ಗೆ ಸೊಪ್ಪು, ಸಬಸ್ಗೆ ಸೊಪ್ಪೆ ಇದಕ್ಕೆ ಫೇಮಸ್. ಸಬಸ್ಗೆ ಸೊಪ್ಪು ಮತ್ತೆ ಈರುಳ್ಳಿ ಹಾಕೋತಾ ಇದೀನಿ. ಏನ್ ಇಂಗ್ರೀಡಿಯೆಂಟ್ ಸಬಸ್ಗೆ ಸೊಪ್ಪು. ನಮ್ ಶಿವಮೊಗ್ಗ ಮನೇಲಿ ಏನು ಒಂದ್ ಐಟಮ್ ಇಲ್ಲ ಅಂದ್ರೆ ನಮ್ಮ ಮನೆಯವರಿಗೆ ಹಿಂಸೆ ಕೊಟ್ಟಿ ತರ್ಸಿ ಹಾಕಿಸ್ತಿದ್ದೆ. ಅದ್ರ ಜೊತೆಗೆ ಇದ್ರ ಜೊತೆಗೆ ಜೀರಿಗೆ ಹಾಕೋಬೇಕು. ನಾನ್ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ತೀನಿ, ನಂಗೆ ಇಷ್ಟ. 1 2 to 3 ಸ್ಪೂನ್ಸ್ ಜೀರಿಗೆ. ಸಾರಿ, ಎಲ್ಲ ಇಟ್ಕೊಂಡೆ, ಬಟ್ ಸಾಲ್ಟೇ ಮರ್ತ್ಬಿಟ್ಟಿದೀನಿ. ಒಂದ್ ನಿಮಿಷ ಇರಿ, ಸಾಲ್ಟ್ ತಗೋಬರ್ತೀನಿ. ಅಷ್ಟೊತ್ತಿಗೂ ಮಂಜಪ್ಪ ಜೊತೆ ಮಾತಾಡ್ತಾ ಇರಿ. ಮಂಜಪ್ಪ ಮಾತಾಡ್ಸಿಯಪ್ಪ ನಿಮ್ ಫ್ಯಾನ್ಸ್ನ. ಮಂಜಪ್ಪ ಅವ್ರನ್ನ ಇಷ್ಟು ಅಂದ್ರೆ ಚಾಚು ತಪ್ಪದೆ ನೋಡ್ತಾರೆ ಅಂತ ನನಗೆ ನನ್ ಕಸಿನ್ ಮನೆಗೆ ಹೋದಾಗ್ಲೇ ಗೊತ್ತಾಗಿದ್ದು, ಎಷ್ಟು ಆಸೆ ಪಟ್ಟು ನೋಡ್ತಾರೆ ಮಂಜಪ್ಪನ ಅಂತ. ನಾನ್ ಸುಮ್ನೆ ವ್ಲಾಗು ಇರ್ಲಿ, ನಮ್ ಮೆಮೊರೀಸ್ ಇರುತ್ತೆ ಅಂತ ಅನ್ಕೊಂಡ್ ಮಾಡ್ಕೊತಿದ್ದೆ. ಬಟ್ ಮಂಜಪ್ಪನ್ ನೋಡಿ ನಮ್ಮ ಆಂಟಿ ಖುಷಿ ವ್ಯಕ್ತಪಡಿಸಿದ್ ನೋಡಂತೂ ನಂಗೆ ತುಂಬಾ ಖುಷಿ ಆಯ್ತು, ಎಷ್ಟು ಆಸೆ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ, 1 2 ಸ್ಪೂನ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದಾದ್ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು. ನನ್ಗೆ ರಾಗಿ ಹಿಟ್ಟಿಂದನೂ ಮಾಡ್ಬೋದಾ ಏನೋ ನನ್ಗೆ ಐಡಿಯಾ ಇಲ್ಲ, ಬಿಕಾಸ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದ್ರಲ್ಲಿ 3 ಸ್ಕೂಪ್ಸ್ ಹಾಕೊಂಡಿದೀನಿ.
4 ಇದನ್ನ ಮಿಕ್ಸ್ ಮಾಡ್ಬೇಕು. ಸೌತೆಕಾಯಿ ಅದೇ ನೀರ್ ಬಿಟ್ಕೊಂಡಿರ್ತದೆ, ಆಮೇಲೆ ಉಪ್ಪು ಈರುಳ್ಳಿ ಹಾಕೋದ್ರಿಂದ ಅದು ನೀರ್ ಬಿಟ್ಕೊಳ್ಳುತ್ತೆ. ಅದಕ್ಕೆ ಫಸ್ಟ್ ಇದ್ರಲ್ಲೇ ಕಲ್ಸ್ಕೋಬೇಕು. ಕಲ್ಸಕ್ ಆಗಲ್ಲ, ನಾರ್ಮಲಿ ಇನ್ನೊಂದ್ ಸ್ವಲ್ಪ ನೀರ್ ಚಿಮ್ಸ್ಬೇಕಾಗತ್ತೆ. ಬಟ್ ಇದ್ರಲ್ಲಿ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಇದನ್ನ ಒಂದು ರೊಟ್ಟಿ ಹಿಟ್ಟಿನ ಅದಕ್ ಬರಂಗ್ ಕಲ್ಸ್ಕೋಬೇಕು. ನಮ್ಮಮ್ಮಂಗ ಆಗ್ತಿದ್ಯಂತೆ. ನಾನು ಅಮ್ಮ ತಾಳಿಪಟ್ ಮಾಡಕ್ಕೆ ವ್ಲಾಗ್ ಮಾಡ್ಕೊಂಡ್ ಮಾಡ್ತೀನಿ ಅಂದ್ರೆ ನಮ್ಮಮ್ಮ ಬೈತಾ ಇದಾರೆ, ನನ್ ರಾತ್ರಿ ಊಟ ಮಾಡಿಲ್ಲ, ಬೇಗ ಬೇಗ ತಿಂಡಿ ಮಾಡು ಅಂತ. ನಾನು ಇವತ್ತು ತಿಂಡಿ ಮಾಡ್ತೀನಿ ಅಂತ ಒಪ್ಕೊಬಿಟ್ಟೆ. ನಮ್ಮ ಮನೇಲಿ ಏನ್ ಗೊತ್ತಾ, ನಾನು ಏನು ಇಲ್ದಂಗೆ ಸುಮ್ನೆ ಇದ್ರೆ ನಮ್ಮಮ್ಮ ಅವ್ರ ಪಾಡ್ಗವ್ರು ತಿಂಡಿ ಮಾಡ್ಕೊಂಡು ತಿಂಡಿ ಕರ್ದ್ತಾರೆ ನನ್ಗೆ. ನಾನ್ ಬೇರೆ ಏನಾದ್ರು ಕೆಲ್ಸ ಮಾಡ್ಕೋತಿರ್ತೀನಿ. ಕರೆದ್ರಪ್ಪ ಅದ್ ಬಿಟ್ಬಿಟ್ಟು ಏನಾದ್ರು ನಾನ್ ನಮ್ಮ ಅಮ್ಮಂಗೆ ಮಿಕ್ಸ್ ಆಗಿ ಅಮ್ಮ ನಾಳೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ನೋ ಫಿಕ್ಸ್ ನಾನು. ನಮ್ಮಮ್ಮ ಅಡಿಗೆ ಮನೆ ಕಡೆನೂ ಬರಲ್ಲ. ಇವತ್ತು ಅಷ್ಟೇ ನೆನೆ ಹೇಳಿದ್ನ ಹಿಂಗ್ ತಾಳಿಪಟ್ ಮಾಡ್ತೀನಿ ಅಂತ. ಇವತ್ತು ಕ್ಯಾರೆಟ್ ಸೌತೆಕಾಯಿ ಎಲ್ಲ ಫ್ರಿಜ್ ಇಂದ ತೆಗ್ದಿಟ್ಟು ಹೋಗ್ತಾನೆ ಇದ್ರು. ಎಮ್ಮೆ ಕುರಿಮರಿ ಅವ್ರಿಗಷ್ಟೇ ಪ್ರಪಂಚ. ಎಮ್ಮೆ ಹಾಲ್ ಕರಿ, ಕುರಿಮರಿ ಕಸ ಗುಡ್ಸು, ಆಚೆ ಕಡೆ ಕಟ್ಟು, ಕುರಿಮರಿ ಕಡ್ಡಿ ಕಟ್ಟು. ನಾನ್ ಪ್ರೆಗ್ನೆಂಟ್, ನಂದು ಡೆಲಿವರಿ ಆಗಿ ಬಾಣಿ ತಂದಲ್ಲಿ ನಾನು ನಮ್ಮಮ್ಮಂಗ್ ಬೈದೆ ಬಿಟ್ಟಿದೆ. ಪಾಪು ಇತ್ತು, ನಾನಿದೀನಿ. ಒಂದಪ್ಪ ಅವ್ರ ಅಮ್ಮ ಬರ್ತಾಳ ಅಂತ ಕೇಳ್ತಾವ್ರಿ. ನಿಮ್ಗೇನಾದ್ರು ಅವ್ರ ಅಮ್ಮ ಸಿಕ್ಕಿದ್ರು ಸ್ವಲ್ಪ ಬೊಸ ತುಸ್ಕೊಡಿ. ನಾನು ಡೆಲಿವರಿಯಾಗಿ ಬಾಣಿತಂದಲ್ಲಿ ಇದ್ದಾಗ ಪಾಪು ನಾನ್ ಇಬ್ರು ಇದೀವಿ. ಅಮ್ಮ ಏನೋ ಭತ್ತ ಮಿಷಿನ್ ಕೊಡುವಂತ ಹೋಗಿ ಬಂದೇ ಇಲ್ಲ. 11-12 ಗಂಟೆ ಆದ್ರು. ಮನೇಲಿ ಅಪ್ಪ ಮಗು ಬೈದಾಕ್ಬಿಟ್ಟಿದೆ ನಾನು. ನೀನ್ ಎಮ್ಮೆದನ ಎಲ್ಲ ಮುಗಿದ್ಮೇಲೆ ನಮ್ಮನ್ ನೋಡೋದಲ್ಲ, ನೀವು ನಮ್ಮನ್ ನೋಡಿ ಎಮ್ಮೆದನ ನೋಡ್ಬೇಕು ಅಂತ. ಬಟ್ ನಮ್ಮಮ್ಮ ಏನ್ ತಲೆ ಕಟ್ಸ್ಕೊಳಲ್ಲ ನಾನ್ ಬೈದೆ ಅಂತ. ಆಮೇಲೆ ಏನ್ ಗೊತ್ತಾ, ಇದು ತಾಳಿಪಟ್ಟದು ಈರುಳ್ಳಿ ಉಪ್ಪು ಎಲ್ಲಾ ಹಾಕಿರ್ತೀವಲ್ಲ, ನೀರ್ ಹೊಡ್ಕೊಂಡ್ಬಿಡುತ್ತೆ. ಕಲ್ಸ್ಬಿಟ್ಟು ನೀವು ಇಡಕ್ ಬರಲ್ಲ ನೋಡಿ. ಈ ಹದದಲ್ಲಿ ಕಲ್ಸ್ಕೊಂಡಿದೀನಿ. ಇಷ್ಟು ಕಲ್ಸ್ಕೊಂಡಿದೀನಿ. ನಾರ್ಮಲ್ ತಟ್ಟದ ತೋರಿಸ್ತೀನಿ, ನೆಕ್ಸ್ಟ್ ಕಿಚನ್ ಅಲ್ಲಿ ತೋರಿಸ್ತೀನಿ. ನಾರ್ಮಲ್ ತಟ್ಟದಷ್ಟೇ. ನೀರ್ ಹೊಡೆಯೋದ್ರಿಂದ ಇದನ್ನ ಬೇಗ ಬೇಗ ಮಾಡ್ಬೇಕು. ಬನ್ನಿ ಇದನ್ನ ತಟ್ಟಿ ಬೇಯಿಸಿ ಮಂಜಪ್ಪಂಗ್ ತಿನ್ಸೋಣ. ಇದು ನಮ್ಮ ಅಮ್ಮಂದು ರೊಟ್ಟಿ ತಟ್ಟ ಶೀಟ್ ಗೊತ್ತಲ್ಲ ನಿಮ್ಗೆ, ಲಾಸ್ಟ್ ಇದ್ರಲ್ಲೇ ತೋರಿಸಿದೆ. ನಮ್ಮಮ್ಮನ ಆನ್ಲೈನ್ ಪ್ರಾಡಕ್ಟ್ ಅಲ್ಲಿ ಇದು ಒಂದು. ಸೊ ಇದಕ್ ನಾನೀಗ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಇಷ್ಟು ದಪ್ಪ ಅಂದ್ರೆ ಲೈಕ್ ನಾರ್ಮಲ್ ರೊಟ್ಟಿ ಸೈಜಪ್ಪ. ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ. ಎಣ್ಣೆ ಹಾಕೊಂಡು ಇದು ಕೈಯಲ್ಲೇ ತಟ್ಬೋದು. ಈ ತರ ಕೈಯಲ್ಲೇ ತಟ್ಬೋದು. ಆಲ್ರೆಡಿ 1-2 ತಟ್ಟಿ ಬೇಯಿಸ್ತಾ ಇದೀನಿ. ಅಮ್ಮ ಇಲ್ಲಿ ಆಗಿರೋ ಕಡಮ ಇನ್ನೊಂದು ಹಾಕ್ಲಾ? ಕಂತೆ ಬನ್ನಿ ತಿಂದೆ ಬಿಡಿ. ಆಗರೆ ಕಂತೆ ಬೆಂದದೆ. ಎಣ್ಣೆ ಬಿಡೋ ಬದಲಿಗೆ ಸರಿ. ನೋಡಿ ಈ ತರ ಬಂತು. ಇದನ್ನ ನಾರ್ಮಲ್ ಹಿಂಗೆ ತೆಗೆದ್ಬಿಟ್ಟು ಅದ್ರ ಮೇಲೆ ಹಾಕೋದು. ನಾವು ಬಾಳೆ ಎಲೆ ಹೋಳಿಗೆ ಮಾಡ್ತೀವಲ್ಲ ಆ ತರ ಹಾಕಿ ನೀಟಾಗಿ ಎಣ್ಣೆ ಹಾಕಿ ಬೇಯಿಸೋದು. ಇದನ್ನ ಆಕ್ಚುಲಿ ಶಿವಮೊಗ್ಗ ಕಡೆ ಕೆಲವೊಬ್ರು ಎಣ್ಣೆ ರೊಟ್ಟಿ ಅಂತಾನು ಕರೀತಾರೆ, ಯಾಕಂದ್ರೆ ಅಷ್ಟು ಎಣ್ಣೆ ಯೂಸ್ ಮಾಡ್ತೀವಿ ಇದಕ್ಕೆ ಅಂತ. ಸೊ ಇದನ್ನ ಬೇಯಿಸಿ ಆಮೇಲೆ ಅಪ್ಪನ್ ತಿನ್ಸ್ಬೇಕಾದ್ರೆ ತೋರಿಸ್ತೀನಿ. ತಾಳಿಪಟ್ ಮಾಡ್ಕೊಂಡು ತಗೊಂಡ್ ಬಂದೆ ಆಫೀಸಿಗೆ. ಸಾರ್ ಹಾಕೊಂಡು ನೆನ್ಸಿಟ್ಟಿದ್ದೀನಿ ತಾಳಿಪಟ್ನ, ಯಾಕಂದ್ರೆ ಅದು ಬಿಸಿ ಬಿಸಿ ಇದಾಗಲೇ ತಿನ್ಬೇಕು, ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಆಮೇಲೆ ಅದಕ್ಕೇನೆ ತಳಗ ಒಂದೇ ತುತ್ತು ಅದಕ್ಕೇನೆ ಸಾರಾಕಿ ನೆನ್ಸಿದೀನಿ. ಆಮೇಲೆ ಅವರಿಗೆ ಕಚ್ಚಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಆಕ್ಚುಲಿ ನಾನು ಮೂಲಂಗಿ ಚಟ್ನಿ ಮಾಡ್ತೀನಿ ತಾಳಿಪಟ್ಟಿಗೆ. ಬಟ್ ನಮ್ಮಮ್ಮ ರಾತ್ರಿದು ಮೂಲಂಗಿ ಸಾರೆಲ್ಲ ಇದೆ, ಆಮೇಲೆ ಹಾಗಲಕಾಯಿ ಗೊಜ್ಜು ಮಾಡಿದ್ರು ಅದೆಲ್ಲ ಇದೆ, ವೇಸ್ಟ್ ಆಗುತ್ತೆ ಮಾಡ್ಬೇಡ ಏನು ಅಂತ ಅಂದು, ಅದಕ್ಕೆ ಅಂದ್ಬಿಟ್ಟು ಸರಿ ಅಂತ ಸಾರಲ್ಲೇ ತಿನ್ನೋಣ ಅನ್ಕೊಂಡು ತಿಂತಾ ಇದೀವಿ. ಅಮ್ಮಂದಾಯ್ತು ತಿಂಡಿ, ಅನುಷಂದಾಯ್ತು. ಅಪ್ಪನ್ ತಿನ್ಸಿ ಅದಾದ್ಮೇಲೆ ನಾನ್ ತಿಂತೀನಿ. ನಾನು ಆಕ್ಚುಲಿ ಮಾಡ್ತಾನೆ ಸ್ವಲ್ಪ ತಿನ್ಕೊಬಿಟ್ಟಿರ್ತೀನಿ. ಯಾಕವ ಮಾಡ್ತಾನೆ ಸ್ವಲ್ಪ ಹಂಗಂಗೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಇನ್ನೊಂದ್ ಸ್ವಲ್ಪ ತಿಂತೀನಿ. ಸೊ ಇದಾಗಿತ್ತು. ಅಪ್ಪಂಗೆ ಸ್ವಲ್ಪ ತಿನ್ಸೋದು ನಿಧಾನ. ಇದು ನೆನ್ಸಿರೋದ್ನೆ ಮತ್ತೆ ಹಿಚ್ಚಿ ತಿನ್ನಿಸ್ತೀನಿ, ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವೆಲ್ಲ ಅಷ್ಟೊಂದು ಟೈಮ್ ತಗೊಳಕ್ ಬೇಡ. ಇಲ್ಲಿಗೆ ಈ ವ್ಲಾಗ್ನ ಕ್ಲೋಸ್ ಮಾಡ್ತೀನಿ. ಸೊ ಈ ವ್ಲಾಗ್ ಆಗಿತ್ತು ತಾಳಿಪಟ್ಟು ರೆಸಿಪಿ ವಿತ್ ಮಂಜಪ್ಪ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಮಾಡೋಣ. ಬಾಯ್.